ಮಣ್ಣೆತ್ತಿನ ಅಮಾವಾಸ್ಯೆಯ ಪವಿತ್ರ ಅಂಗವಾಗಿ ಟಿ ನರಸೀಪುರ ತಾಲೂಕಿನ ಚಿದರವಳ್ಳಿ ಗ್ರಾಮದ ಸಿದ್ದರಹಳ್ಳಿ ಪರಮಾರ್ಥಿಕ ಮಠದಲ್ಲಿ ಷಡಕ್ಷರಿ ಶಿವಯೋಗಿ ಗದ್ದುಗೆಗೆ ವಿಶೇಷ ಪೂಜೆ, ರುದ್ರಾಭಿಷೇಕ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ ಅತ್ಯಂತ ಭಕ್ತಿಭಾವದಿಂದ ನೆರವೇರಿತು. ಮಠದ ಪೀಠಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಗದ್ದುಗೆಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿದರು. ಬಳಿಕ ಭಕ್ತರಿಗೆ ಆಶೀರ್ವಚನ ನೀಡಿದ ಶ್ರೀಗಳು ಜ್ಯೇಷ್ಠ ಹಾಗೂ ಆಷಾಢ ಮಾಸದ ಪವಿತ್ರ ಸಂದರ್ಭದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಮಠದಲ್ಲಿ ವಿಶೇಷ ಪೂಜೆ ಹಾಗೂ ದಾಸೋಹ ವ್ಯವಸ್ಥೆಯನ್ನ ನಿರಂತರವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ಪ್ರಸ್ತುತ ಆಷಾಢ ಮಾಸದಲ್ಲಿ ರಾಜ್ಯದ ಹಲವೆಡೆ ಮಳೆಯ ಕೊರತೆ ಎದುರಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ನಾಡಿನಾದ್ಯಂತ ಉತ್ತಮ ಮಳೆಯಾಗಿ ಕೃಷಿ ಚಟುವಟಿಕೆಗಳು ಚೇತರಿಸಿಕೊಳ್ಳಿ, ಬೆಳೆ ಸಮೃದ್ಧಿಯಾಗಿ ರೈತರ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ದೊರೆಯಲಿ ಎಂದು ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ವಿಶೇಷ ಪೂಜೆಯ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ನೂರಾರು ಭಕ್ತರು ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದು ದಾಸೋಹದಲ್ಲಿ ಪ್ರಸಾದ ಸ್ವೀಕರಿಸಿದ್ದಾರೆ. ಇವತ್ತಿನಿಂದ ಜ್ಯೇಷ್ಠ ಆಷಾಢ ಪ್ರಾರಂಭ, ಅಮಾವಾಸ್ಯೆ ಪೂಜೆ ಪ್ರತಿ ತಿಂಗಳು ನಮ್ಮ ಗವಿಮಠದಲ್ಲಿ ಶ್ರೀ ಷಡಕ್ಷರ ಶಿವಗಳವರ ಗದ್ದಿಗೆಯಲ್ಲಿ ರುದ್ರಾಭಿಷೇಕ, ಮಹಾಮಂಗಳಾರತಿ ಮತ್ತು ಬಂದಂತ ಭಕ್ತಾದಿಗಳಿಗೆ ಪ್ರಸಾದವನ್ನ, ದಾಸೋಹವನ್ನ ಏರ್ಪಡಿಸಲಾಗ್ತದೆ. ಬಹಳ ವಿಶೇಷ ಅಂದ್ರೆ ಜ್ಯೇಷ್ಠ ಮಾಸದಲ್ಲಿ ಆಷಾಢ ಅಧಿಕ ಮಾಸ ಬಂದಿದೆ. ಅಧಿಕ ಮಾಸ ಒಂದು ತಿಂಗಳು ಆಷಾಢ ಮುಗಿಸಿದ್ದು ಜ್ಯೇಷ್ಠ ಆಷಾಢ. ಹಾಗಾಗಿ ಆಷಾಢ ಅಂತ ತಕ್ಷಣ ಗಾಳಿ ಅತಿ ಹೆಚ್ಚಾಗುತ್ತೆ. ಆಷಾಢದಲ್ಲಿ ಗಾಳಿ ಜಾಸ್ತಿ. ಹಾಗಾಗಿ ಈ ತರ ಪರಿಸರ ಮತ್ತು ಪ್ರಕೃತಿಯ ಬದಲಾವಣೆಯ ಕಾಲವೂ ಕೂಡ ಇರೋದು. ಈ ಸತಿ ನಮ್ಮ ನಾಡಿಗೆ ಮಳೆ ಮತ್ತು ಜಾಸ್ತಿ ಬೆಳೆ ಇಲ್ಲದೆ ಇರೋ ಕಾರಣದಿಂದ ಪವಿತ್ರವಾಗಿರುವ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾವತ್ತೂ ಕೂಡ ರೈತರಿಗೆ, ನಮಗೆ ಅನ್ನ ಹಾಕುವಂತ ದಾತರಿಗೆ ಸರಿಯಾದ ಸಮಯಕ್ಕೆ ಮಳೆಯಿಂದ ಬಂದು ಅವ್ರ ಬೆಳೆ ಸುಭಿಕ್ಷವಾಗಿರಲಿ, ಅವ್ರ ಬೆಳೆಗೆ ಬೆಲೆ ಸಿಗಲಿ ಅನ್ನುವಂತ ಆರೈಕೆಯನ್ನ ನಾವು ಮಾಡ್ತೀವಿ, ಪ್ರಾರ್ಥನೆ ಕೂಡ ಮಾಡ್ತೀವಿ. ಇದೇ ರೀತಿಯಾಗಿ ಇವತ್ತು ಎಲ್ಲ ಕಡೆ ಮಳೆಯ ಅಭಾವ ಜಾಸ್ತಿ ಆಗಿರೋದ್ರಿಂದ, ಮಳೆಯ ಕೊರತೆ ಆಗಿರೋದ್ರಿಂದ ಹೆಚ್ಚಾಗಿ ಮಳೆ ಬರಲಿ ಅನ್ನುವಂತ ವಿಶೇಷ ಪ್ರಾರ್ಥನೆ ಪೂಜೆಯನ್ನ ನಾವು ಯಾವತ್ತು ಕೈಗೊಳ್ತೀವಿ ಅನ್ನುವಂತ ಮಾತನ್ನ